ಮಂಡ್ಯದ ಕೆರೆಗೋಡಿಗೆ ವಿಪಕ್ಷದ ನಾಯಕ ಆರ್ ಅಶೋಕ್ ರವರು ಭೇಟಿ ಕೊಟ್ಟಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಭೇಟಿಯನ್ನ ಕೊಟ್ಟಿದ್ದೀರಿ. ಸರ್ ಇವತ್ತು ಭೇಟಿಯನ್ನ ಕೊಟ್ಟಿದ್ದೀರಿ. ಮಧ್ಯರಾತ್ರಿ ಬಂದು ಅಧಿಕಾರಿಗಳ ಮೂಲಕ ಹನುಮ ಧ್ವಜವನ್ನು ಇಳಿಸ್ತಾರೆ. ಮತ್ತೊಂದು ಕಡೆ ಮಧ್ಯಾಹ್ನ 3 ಗಂಟೆಗೆ ರಾಷ್ಟ್ರಧ್ವಜವನ್ನು ಆರಿಸಿದ್ದಾರೆ. ಏನ್ ಹೇಳ್ತೀರಾ ಸರ್ ಈ ಒಂದು ವಿವಾದದ ಬಗ್ಗೆ? ಹನುಮಂತನ ಧ್ವಜ ಇಳಿಸಕ್ಕೆ ರಾಷ್ಟ್ರಧ್ವಜವನ್ನು ತರಬೇಕಾಗಿತ್ತ. ಇನ್ನೊಂದು ಪಕ್ಕದಲ್ಲಿ ಕಂಬ ಹಾಕ್ಬಿಟ್ಟು ರಾಷ್ಟ್ರಧ್ವಜ ಹೇಳಿದ್ರೆ ನಾವೇ ಆರಿಸ್ತಾ ಇದ್ರಿ. ಜನವರಿ 26ಕ್ಕೆ ನಾವೇ ಅಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಿದಿರಿ. ನಾವು ಈ ರಾಮದೇವರ ಗುಡಿ ಮುಂದೆ ಹನುಮಂತನ ಧ್ವಜನೇ ಆರಬೇಕು. ಅದು ಪದ್ಧತಿ ರೀ. ಪದ್ಧತಿ ಪ್ರಕಾರ ಮಾಡಿದ್ದಾರೆ ಊರಿನ ಜನ ಅಲ್ಲ. ಇವತ್ತು ರಾಮನ ಧ್ವಜವನ್ನು ಕಿತ್ತಾಕ್ಬೇಕು ಅಂತ ಇವತ್ತು ರಾಷ್ಟ್ರಧ್ವಜವನ್ನು ತಂದು ರಾಷ್ಟ್ರಧ್ವಜಕ್ಕೆ ಅಪಮಾನವನ್ನು ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಯಾಕೆ ಸರ್, ಯಾಕೆ ಕೇಸರಿ ಕಂಡ್ರೆ ಭಯನ, ಹನುಮ ಧ್ವಜ ಕಂಡ್ರೆ ಭಯನ, ಏನಕ್ಕೆ ಅಂತ ಸರ್ ಈ ರೀತಿ ವಿರೋಧ ಯಾಕೆ ಕಾಂಗ್ರೆಸ್ ಅಂತ? ಅವ್ರಿಗೆ ರಾಮ ಕಂಡ್ರೆ ಹೊಟ್ಟೆಯಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕೊಂಡಂಗೆ, ಇನ್ನು ಹನುಮಂತ ಕಂಡ್ರೆ ಅಂತೂ ಕಣ್ಣಿಗೆ ಅವ್ರಿಗೆ ಖಾರದ ಪುಡಿ ಹಾಕೊಂಡಂಗೆ. ಕಣ್ಣಿಗೆ ಖಾರದ ಪುಡಿ ಹಾಕೊಂಡ್ರೆ ಹನುಮಂತನು ಇದು ಹೊಟ್ಟೆ ಒಳಗಡೆ ಅವರು ಮೆಣಸಿನ್ಕಾಯಿ ತಿಂದಂಗೆ ಹನುಮಂತ ರಾಮನ ಕಂಡ್ರೆ. ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರಿಗೆ ಟಿಪ್ಪು ಸುಲ್ತಾನ್ ಒಬ್ಬನೇ ನಾಯಕ. ಅವ್ರಿಗೆ ಟಿಪ್ಪು ಸುಲ್ತಾನ್ ಒಬ್ಬನೇ ನಾಯಕ. ಟಿಪ್ಪು ಸುಲ್ತಾನ್ ನಂಬ್ಕೊಂಡು ಯಾರ್ಯಾರು ಹೋಗಿದ್ದಾರೆ ಅವ್ರು ಮಣ್ಪಾಲಾಗಿದ್ದಾರೆ. ಸಿದ್ದರಾಮಯ್ಯನಿಗೂ ಆ ಕೇಡುಗಾಲ ಬಂದೇ ಬರ್ತದೆ. ಮತ್ತೊಂದು ಕಡೆ ಮಧ್ಯರಾತ್ರಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಬರ್ತಾರೆ, ಏಕಾಏಕಿ ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ. ಮಹಿಳೆ ಮಕ್ಕಳು ಅನ್ನೋದನ್ನು ಕೂಡ ಎಳೆದಾಕ್ತಾರೆ. ಆ ಒಂದು ಏನಾರ ಸ್ಥಳೀಯರು ಕೂಡ ನಿಮ್ಮ ಹತ್ರ ಬಹಳಷ್ಟು ದುಃಖವನ್ನು ತೋಡ್ಕೊಳ್ತಾ ಇದ್ರು. ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ದರ್ಪ ಎಸಗಿದೆ ಸಾರ್ವಜನಿಕರ ಮೇಲೆ, ಗ್ರಾಮಸ್ಥರ ಮೇಲೆ ಗೂಂಡಾಗಿರಿ ಮಾಡಿದ್ದಾರೆ. ದರ್ಪ ಅಲ್ಲ, ಗೂಂಡಾಗಿರಿ ಮಾಡಿದ್ದಾರೆ. ಹನುಮಂತನ ಧ್ವಜ ಇಳ್ಸಕ್ಕೆಲ್ಲನ ಗಲಾಟೆ ಮಾಡ್ಬೇಕಲ್ರಿ. ಅಯೋಧ್ಯೆಯಲ್ಲಿ ಹಿಂಗೆ ಗಲಾಟೆ ಆಗಿಲ್ಲ. ರಾಮ ಮಂದಿರ ಎಷ್ಟು ನೀಟಾಗಿ ಆಯ್ತು. ಅಯೋಧ್ಯೆಯಲ್ಲಿ ಇಷ್ಟು ಗಲಾಟೆ ಆಗಿಲ್ಲ. ಬಾವುಟಕ್ಕೆ ಇಷ್ಟು ಗಲಾಟೆ ಮಾಡ್ತಾರಲ್ಲ ಇವ್ರು. ಯೋಗ್ಯತೆಗೆ ಎಷ್ಟು ಬೇರೆ ಜಾಗ ಇರ್ಲಿಲ್ವಾ? ಆರಿಸ್ಕೊಬೇಕಾಯ್ತು. ಯಾರು ಬೇಡ ಅಂತಂದ್ರು? ನಮ್ಗೆ ಹೇಳಿದ್ರೆ ನಾವೇ ಆರಿಸ್ತಾ ಇದ್ರಿ. ರಾಷ್ಟ್ರಧ್ವಜವನ್ನ, ಹನುಮಂತನ ಧ್ವಜ ಇಳಿಸೋಕ್ಕೋಸ್ಕರ ರಾಷ್ಟ್ರಧ್ವಜವನ್ನ ತರುವಂಥದ್ದು ನಾಚಿಕೆ ಆಗ್ಬೇಕಲ್ಲ ಕಾಂಗ್ರೆಸ್ ಅವ್ರಿಗೆ. ಇನ್ನೊಂದು ಕಡೆ ಆರೋಪ ಮಾಡ್ತಾ ಇರುವಂತದ್ದು, ಈ ಒಂದು ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ರಾಜಕೀಯವನ್ನ ಮಾಡ್ತಾ ಇದೆ, ಅಶಾಂತಿಯನ್ನು ಸೃಷ್ಟಿಸೋಕೆ ಮಂಡ್ಯಕ್ಕೆ ಬಂದಿದ್ದಾರೆ ಬಿಜೆಪಿ ನಿಯೋಗ ಅಂತ. ಅಲ್ಲಮ್ಮ, ಧ್ವಜ ಕಿತ್ತೋರು ಅವರು, ಹನುಮಂತನ ಧ್ವಜ ಕಿತ್ತೋರು ಅವರು ಅಶಾಂತಿ ಕ್ರಿಯೇಟ್ ಮಾಡ್ತಾ ಇರೋದು, ನಾವಲ್ಲ. ಆ ಕಿತ್ತಾಕಿಲ್ಲ ಅಂದ್ರೆ ಅಶಾಂತಿನೇ ಆಗ್ತಾ ಇರಲ್ಲ. ಕಾಂಗ್ರೆಸ್ ಅವ್ರಿಗೆ ಸಾಬರ್ ಓಟು ಒಂದ್ ಕಡೆ ಆಗ್ಬೇಕು, ಹಿಂದೂಗಳ ಓಟು ಇನ್ನೊಂದ್ ಕಡೆ ಹೋಗ್ಬೇಕು ಅನ್ನೋ ತೀರ್ಮಾನಕ್ಕೆ ಅವ್ರು ಬಂದ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ತರ ಕೆಲಸ ಮಾಡ್ತಾರೆ. ವೋಟ್ ಬ್ಯಾಂಕ್ ಆಗಿ ಈ ರೀತಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ. 100% ಸಾಬರ್ ಓಟ್. ಮುಂದೆ ನಿಮ್ಮ ನಡೆ ಯಾವ ರೀತಿ ಇರುತ್ತೆ ಸರ್? ಹೋರಾಟ ಸ್ಥಳೀಯ ನಾಯಕರಿದ್ದಾರೆ, ಅವರು ಏನ್ ಮಾಡ್ಬೇಕು ಅಂತ ಇವತ್ತು ರಾತ್ರಿ ತೀರ್ಮಾನ ಆಗಿ ಬೆಳಗ್ಗೆ ಅವರು ಹೋರಾಟಗಳನ್ನ ಶುರು ಮಾಡ್ತಾರೆ. ಆ ಒಂದು ಹೋರಾಟಗಳಲ್ಲಿ ಬಿಜೆಪಿ ನಾಯಕರುಗಳೇನು ಭಾಗವಹಿಸ್ತೀರಾ ಸರ್ ನೀವು? ನಮ್ಮ ಪೂರ್ತಿ ಬೆಂಬಲ. ಹನುಮನ ಧ್ವಜಕ್ಕೆ ನಮ್ಮ ಪೂರ್ತಿ ಬೆಂಬಲ. ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಅದರ ವಿರುದ್ಧನೂ ಕೂಡ ಹೋರಾಟ ಮಾಡ್ತೀರಿ. ಹನುಮಂತ ಧ್ವಜ ತೆಗೆದುಹಾಕಿರೋದಕ್ಕೂ ಹೋರಾಟವನ್ನು ಮಾಡ್ತೀರಿ. ಮತ್ತೊಂದು ಕಡೆ ರಾಷ್ಟ್ರಧ್ವಜ ಆರಿಸೋದೇ ತಪ್ಪ, ಯಾಕೆ ಈ ಒಂದು ವಿಚಾರ ರಾಷ್ಟ್ರಭಕ್ತರು ಅಂತ ಬಿಜೆಪಿ ನಾಯಕರು ಹೇಳ್ಕೊಳ್ತಾರೆ. ಈ ರಾಷ್ಟ್ರಧ್ವಜ ಆರಿಸೋದು ಯಾಕೆ ವಿವಾದ ಸೃಷ್ಟಿಸ್ತಾ ಇದ್ದಾರೆ ಅಂತ? ರಾಷ್ಟ್ರಧ್ವಜ ಇನ್ನೊಂದು ಕಂಬ ಹಾಕ್ಬೇಕಾಯ್ತಲ್ಲ, ಇದಕ್ಕೆ ಯಾಕೆ ಹಾಕ್ಬೇಕು? ನೀನು ಕಿತ್ತಾಕ್ಬೇಕು ಅಂತ ಎಲ್ಲಾನ ಹೇಳಿದಾರಲ್ಲ. ಹನುಮಂತನ ಕಿತ್ತು ರಾಮ ಮಂದಿರದ ಎದುರುಗಡೆ ಇರೋ ಹನುಮಂತನ ಬಾವುಟ ಕಿತ್ತು ರಾಷ್ಟ್ರಧ್ವಜ ಹಾಕು ಅಂತ ಎಲ್ಲಿ ಹೇಳಿದ್ದಾರೆ? ಇನ್ನೊಂದು ಧ್ವಜ ಹಾಕೊಳ್ರಿ, ಇನ್ನ ದೊಡ್ಡದಾಕಿ, ನಾವು ಬರ್ತೀರಿ, ಹಾಕೋಣ. ನಾವು ಬೇಡ ಅಂತ ಹೇಳಿಲ್ಲಲ್ಲ. ಹನುಮಂತನ ಧ್ವಜ ಯಾಕೆ ಕಿತ್ರಿ? ಹಾಕಿದ್ದನ್ನ ಯಾಕೆ ಕಿತ್ರಿ? ಸರ್, ಮತ್ತೆ ಕೊನೆಯ ಪ್ರಶ್ನೆ ಅಂದ್ರೆ, ಹನುಮನ ಧ್ವಜನ ಮತ್ತೆ ಹಾಕ್ಲೇಬೇಕು ಅಂತ ನಿಮ್ಮ ಒತ್ತಾಯನ? ಹೌದೌದು, ಹಾಕೇಬೇಕು. ರಾಷ್ಟ್ರ ಧ್ವಜವನ್ನು ಹಾಕಿ, ಹನುಮಂತನ ಧ್ವಜನೂ ಹಾಕಿ ಹೋರಾಟ ಮಾಡಿ. ಇದಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ರವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.